ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಸಾವಯವ ಗೊಬ್ಬರದೊಳಗನ ಹಲವಾರು ನಮೂನೆ ಇದಾವೆ. ಮತ್ತು ಸಾವಯವ ಗೊಬ್ಬರದೊಳಗನ ಅಗದಿ ಫುಲ್ ಪವರ್ಫುಲ್ ಗೊಬ್ಬರ ಯಾವ್ದಪ್ಪ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನಾನು ಪ್ರಾಕ್ಟಿಕಲ್ ಸಮೇತ ಹಾಗೂ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ. ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ ಸಾವಯವ ಗೊಬ್ಬರದೊಳಗನ ಮೊದಲನೇದಾಗಿ ಸೆಣಬ ಬಿತ್ತೋದು, ಎರಡನೇದಾಗಿ ನಮ್ಮ ಕಬ್ಬಿನ ಸೊಳಗೆ ಆಗಲಿ ಮತ್ತು ನಮ್ಮ ಹೊಲಗಳಾಗ ವೇಸ್ಟ್ ಇರ್ತತ್ತಲ್ಲ, ವೇಸ್ಟ್ ಅಂತಂದ್ರೆ ಗೊಂಜಾಳ ಕಣಿಕೆ ಆಗಲಿ 5ನೇ ನಂಬರ್ ಕಣಿಕೆ ಆಗಲಿ ಇವನ್ನೆಲ್ಲನೂ ಭೂಮಿಯಾಗ ಸೇರಿಸಿ ಮೊಗ್ಗು ಹೊಡಿದಾಗಲಿ ಮತ್ತು ಹಸಿ ತರಕಾರಿ ಮೊಗ್ಗು ಹೊಡಿದ ಅಂತಂದ್ರೆ ಕ್ಯಾಬೇಜ್ ಆಗಲಿ, ಮೆಣಸಿನ ಗಿಡ ಆಗಲಿ, ಡಬ್ಬು ಗಿಡ ಆಗಲಿ ಇವನು ನಾವು ಮಣ್ಣಾಗ ಸೇರಿಸಿ ಬಿಟ್ಟೆವು ಅಂತಂದ್ರೆ ಅದು ಸಾವಯವ ಗೊಬ್ಬರ ಆಕದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಇಷ್ಟೆಲ್ಲ ಗೊಬ್ಬರಕ್ಕಿಂತ ಅಗದಿ ಪವರ್ಫುಲ್ ಗೊಬ್ಬರ ಯಾವುದಪ್ಪ ಅನ್ನೋದನ್ನು ನಾನು ರೈತ ಮಿತ್ರರಿಗೆ ನಾ ಇವತ್ತಿನ ದಿವಸ ನಾನು ಪ್ರಾಕ್ಟಿಕಲ್ವಾಗಿ ತೋರಿಸ್ತಾನೆ. ಬರೀಗ ಆ ಗೊಬ್ಬರ ಯಾವುದಪ್ಪ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ತೋರಿಸ್ತಾನಂತ. ಆ ಗೊಬ್ಬರ ಯಾವುದಪ್ಪ ಅಂತಂತಂದ್ರೆ ಸಗಣಿ ಗೊಬ್ಬರ ಅಂತಾರು, ಮತ್ತು ಆಧುನಿಕವಾಗಿ ತಿಪ್ಪೆ ಗೊಬ್ಬರ ಅಂತಾರೆ. ಇದು ತಿಪ್ಪೆ ಗೊಬ್ಬರ ಐತಲ್ಲ, ಇದು ಭೂಮಿಗೆ ಸಂಜೀವಿನಿ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿವರೆಗೆ ಬಹಳ ಮಂದಿ ರೈತರ ಹೊಲಕ್ಕೆ ಹೋಗ್ಯಾರ. ನಾನು ಕಬ್ಬ ವೀಕ್ಷಣೆ ಮಾಡಿದ್ದಾನೆ. ನಂತರ ಸೆಣಬ ಬಿತ್ತಿ ಅದನ್ನು ಮೊಗ್ಗು ಹೊಡೆದ ಮತ್ತು ಕಬ್ಬು ಹಾಕಿದ ರೈತರ ಹೊಲಕ್ಕೆ ಹೋಗಿ ಆ ಕಬ್ಬು ನೋಡಿದನು ಮತ್ತು ಅದನ್ನು ಇಳುವರಿ ನೋಡಿದನು. ಮತ್ತು ಕುರಿ ಕೆಡಿಬಿಡ್ತಾರಲ್ಲ ಆ ರೈತರ ಹೊಲಕ್ಕೆ ಹೋಗ್ಯಾರ ನಾನು ಅದನ್ನು ಕಬ್ಬನ್ನು ನೋಡಿದನು ಮತ್ತು ಅದನ್ನು ಕಬ್ಬಿನ ಇಳುವರಿನೂ ಕೇಳಿದನು. ಮತ್ತು ಅದಲ್ಲ ಫ್ಯಾಕ್ಟ್ರಿ ಮಳೆ ಬಿಟ್ಟಿಕ್ಯಾರ ಏನು ಕಬ್ಬು ಹಾಕಿದಾರಲ್ಲ ಆ ರೈತರ ಹೊಲಕ್ಕೂ ನೋಡಿದನು ಮತ್ತು ಅದನ್ನು ಆ ಕಬ್ಬಿನ ಇಳುವರಿನೂ ಕೇಳಿದನು. ಮತ್ತು ಹಸಿರು ತರಕಾರಿ ಅಂತಂದ್ರೆ ಕ್ಯಾಬೇಜ್ ಆಗಲಿ, ನಂತರ ಮೆಣಸಿನ ಗಿಡ ಆಗಲಿ, ಮತ್ತು ನಿಲ್ಲೋದು ಏನು ಹಸಿರು ತರಕಾರಿ ಇದಾರಲ್ಲ ಅವನ್ನ ಮೊಗ್ಗು ಹೊಡೆದಂಥ ರೈತರ ಹೊಲಕ್ಕೆ ಹೋಗ್ಯಾರ. ಕಬ್ಬ ಏನು ಹಾಕಿರ್ತಾರಲ್ಲ ಆ ರೈತರ ಹೊಲಕ್ಕೆ ಹೋಗ್ಯಾರ ನಾನು ಕಬ್ಬನ್ನು ನೋಡಿದ್ದೇನೆ. ಮತ್ತು ಬರೀ ಸಗಣಿ ಗೊಬ್ಬರ ಆಗಲಿ, ನಂತರ ತಿಪ್ಪೆ ಗೊಬ್ಬರನು ಹಾಕಿದ ರೈತರ ಹೊಲಕ್ಕೆ ಹೋಗ್ಯಾರ. ಆ ರೈತರ ಬೆಳೆ ನೋಡಿದನು, ನಂತರ ಅದನ್ನ ಇಳುವರಿ ನೋಡಿದನು, ನಂತರ ಆ ಭೂಮಿ ಫಲವತ್ತತೆ ನೋಡಿದನು. ಇವನ್ನೆಲ್ಲ ನಾನು ನೋಡೋಕ್ಕಾಗಲಿ ಈಗ ಎಲ್ಲದ್ರಾಗೂ ಅಗದಿ ಜಬರ್ದಸ್ತ್ ಬಂದ ಗೊಬ್ಬರ ಯಾವುದಪ್ಪ ಅಂತಂತಂದ್ರೆ ಅದು ತಿಪ್ಪೆ ಗೊಬ್ಬರ. ಯಾಕಪ್ಪ ಅಂತಂದ್ರೆ ತಿಪ್ಪೆ ಗೊಬ್ಬರ ಹಾಕಿದ ರೈತರ ಹೊಲಕ್ಕೆ ಹೋಗಿ ನಾನು ಸಂದರ್ಶನ ಮಾಡಿದ್ದೇನೆ. ನಂತರ ಆ ಭೂಮಿ ಫಲವತ್ತತೆ ನೋಡಿದನು. ನಂತರ ಆ ಭೂಮಿಯಲ್ಲಿ ಬೆಳೆದಂಥ ಬೆಳೆ ಕಬ್ಬಾಗಲಿ ತರಕಾರಿ ಆಗಲಿ ನಾನು ಅವನ್ನ ವೀಕ್ಷಣೆ ಮಾಡಿದ್ದೇನೆ. ಮಾಡೋಕ್ಕಾಗಲಿ ಇವು ಎಲ್ಲ ಗೊಬ್ಬರದೊಳಗೂ ಅಗದಿ ಪವರ್ಫುಲ್ ರಿಸಲ್ಟ್ ಬಂದ ಗೊಬ್ಬರ ಯಾವುದಪ್ಪ ಅಂತಂತಂದ್ರೆ ಇದು ಸಾವಯವದೊಳಗನ ತಿಪ್ಪೆ ಗೊಬ್ಬರ ಅಂತಂತಂದ್ರೆ ನಮ್ಮ ಸಗಣಿ ಗೊಬ್ಬರ. ಈ ಗೊಬ್ಬರ ಹಾಕೋದ್ರಿಂದ ಫುಲ್ ಇಳುವರಿನೂ ಬರ್ತೈತಿ ಮತ್ತು ಪೈರ ಹೆಲ್ಲಿನೂ ಇರ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರೀ ಇನ್ನು ಈ ಗೊಬ್ಬರದಿಂದ ಇನ್ನೂ ನಮಗೆ ಏನೇನು ಅನುಕೂಲ ಆತಂತ ಹೇಳ್ಯಾರ ನೋಡೋಣ ಅಂತ. ಸಗಣಿ ಗೊಬ್ಬರ ನಾವು ಹಾಕೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ನಮ್ಮ ಭೂಮಿಯೊಳಗೆ ನಾವು ಬೀಜ ಲಾವಣಿ ಮಾಡ್ತೇವೆ. ಬೀಜ ಲಾವಣಿ ಮಾಡಿಯೊಳಗನ ಇಲ್ಲಿ ಹುಟ್ಟು ಪ್ರಮಾಣ ಫುಲ್ ಜಬರ್ದಸ್ತ್ ಆಕತ್ತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಭೂಮಿ ಫುಲ್ ಪವರ್ ಇತ್ತಂತಂದ್ರೆ ನಾವು ಹಾಕಿದಂಥ ಬೀಜ ಫುಲ್ ಪವರ್ಲೇನ ಹುಡ್ತದಂತ ಹೇಳ್ಯಾರ ನಾ ಹೇಳ್ತಾನೆ. ಮತ್ತು ಹುಟ್ಟಿದಂಥ ಎಲ್ಲ ಪೀಕಾಗಲಿ ಅಂತಂದ್ರೆ ಮೊದಲನೇದಾಗಿ ಕಬ್ಬಾಗಲಿ ನೋಡಿರಿ, ಇದು ಸಿಕ್ಕಾಪಟ್ಟಿ
ಮರಿ ಹೊಡೆದೈತಿ, ಬರಿನೇ ಹೊಡೆದೈತಿ ಮತ್ತು ಫುಲ್ ಹೆಲ್ದಿನ ಐತಿ ಮತ್ತು ಮರಿ ಎಲ್ಲ ಸಿಕ್ಕಾಪಟ್ಟಿ ಗಟ್ರಾಗೈತಿ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ನಮ್ಮ ಸಗಣಿ ಗೊಬ್ಬರ. ನಮ್ಮ ಭೂಮಿಗೆ ಸಗಣಿ ಗೊಬ್ಬರ ನಾವು ಈ ಥರ ಹಾಕೋದ್ರಿಂದ ಬೆಳೆ ಎಲ್ಲ ಫುಲ್ ಹೆಲ್ದಿ ಇರ್ತೈತಿ ಮತ್ತು ಬೆಳೆ ಎಲ್ಲ ಫುಲ್ಲ ಹಸಿರು ಐತಂತ ಕ್ಯಾರ ನಮಗೆ ನೋಡೋಕೆ ಗುರ್ತಕ್ಕತಿ. ನಮ್ಮ ಭೂಮಿ ಫುಲ್ ತಾಕತ್ತೈತಪ್ಪ ಅಂತಂತಂದ್ರೆ ನಾವು ಹಾಕಿದಂಥ ಬೀಜ ನಿಸಿ ಹುಟ್ಟೋದಿಲ್ಲ. ಅವೆಲ್ಲ ದಷ್ಟ ಪುಷ್ಟ ನಮಗೇನು ಹುಡ್ತಾವು ಮತ್ತು ಎಲ್ಲ ಹುಡ್ತಾವೆ. ಅದ ನೋಡ್ರಿ, ಈ ಕಬ್ಬಿಗೆ ನಾನು ಅಡಿಗೆ ಗೊಬ್ಬರ ಭಾಳ ಹಾಕಿದನು. ಈ ಕಬ್ಬ ಹುಟ್ಟೋದೂ ದೊಡ್ಡ ಪ್ರಮಾಣ ಹುಟ್ಟೈತಿ. ನಂತರ ಇದು ಹುಟ್ಟಿದ ಮೇಲೆ ಒಂದು ಕಣ್ಣಿಗೆ ನೋಡ್ರಿ 10ರಿಂದ 15 ಮರಿ ಹೊಡೆದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಮರಿ ಹೊಡೆದಷ್ಟೆಲ್ಲ ಫುಲ್ ದಸ್ಪುಸ್ತೈತಿ, ಫುಲ್ ಹೆಲ್ದಿನೂ ಐತಿ ನೋಡ್ರಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನಮ್ಮ ತಿಪ್ಪೆ ಗೊಬ್ಬರ. ಮತ್ತು ತಿಪ್ಪೆ ಗೊಬ್ಬರ ನಾವು ಹಾಕೋದ್ರಿಂದ ಮತ್ತು ನಮ್ಮ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾವಂತ ಕ್ಯಾರ ನಮಗೆ ಈಗ ನೋಡೋಕೆ ಗುರ್ತಕ್ಕತಿ. ನಾವು ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಫುಲ್ ಮಿದುವು ಇರ್ತೈತಿ ಮತ್ತು ತೇವಾಂಶನ ಕಾಕೊಂಡಿರ್ತೈತಿ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಲ್ದನ ನಾವು ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ಇನ್ನೂ ಏನು ಲಾಭಪ್ಪ ಅಂತಂದ್ರೆ ನಮ್ಮ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಭಾಳ ಬರ್ತದಂತ ಕ್ಯಾರ ನಾ ಹೇಳ್ತಾನೆ. ಅದಲ್ದನ ತಿಪ್ಪೆ ಗೊಬ್ಬರಕ್ಕೆ ಎರೆಹುಳದ ಸಂಖ್ಯೆನೂ ಭಾಳ. ಈಗ ನಾನು ನೋಡತ್ತವಲ್ಲ, ಈ ಕಬ್ಬಿಗೆ ನಾನು ಎಕರೆಗೆ 10 ಟ್ರಿಪ್ ಅಂತ ನಾನು ಅಡಿ ಗೊಬ್ಬರ ಕಡ್ದನು. ಈ ಹೊಲದೊಳಗೆ ಸಿಕ್ಕಾಪಟ್ಟಿ ಎಲ್ಲಿ ನೋಡ್ತಿರಲ್ಲ, ಹಡಿ ನೋಡಿದ್ರೆ ಎರೆಹುಳವನ್ನೆಲ್ಲ ಕಾಣ್ತಾವ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ವಿಶೇಷವಲ್ಲ ನಾ ಹೇಳ್ತಾನೆ. ಮತ್ತು ನಾವು ಅಡವಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಕಬ್ಬುಗಳಾಗ ಮಿಶ್ರ ಬೆಳೆ ಮಾಡಿದ್ರೂ ಅವು ಸಂಬಲ್ಲ ಅಗದಿ ಜಬರದಸ್ತ್ ಬರ್ತಾವಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ತದ್ರೂಪ ತೋರಿಸ್ತಾನೆ. ಬರ್ರಿ ನೋಡೋಣ. ಈಗ ನಾವು ನೋಡತ್ತವಲ್ಲ, ಇದು 3ನೇ ಕುಳೆ ಕಬ್ಬ. 3ನೇ ಕುಳೆ ಕಬ್ಬಿನೊಳಗೆ ನಾ ಏನು ಮಾಡಿದಾನಪ್ಪ ಅಂತಂದ್ರೆ ಸೌಂತೆ ಬಳ್ಳಿ ಹಾಕ್ಯಾನ ನೋಡ್ರಿ. ಈಗ ಇಷ್ಟು ಬ್ಯಾಸಿಗಿದ್ರೂ ಈ ಸೌಂತೆ ಬಳ್ಳಿ ಭಾಳ ಜಬರ್ದಸ್ತ್ ಬರ್ತದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಇದಕ್ಕೆ ಏನು ಕಾರಣಪ್ಪ ಅಂತಂತಂದ್ರೆ ನಮ್ಮ ಭೂಮಿ ಫಲವತ್ತತೆ ಇತ್ತಪ್ಪ ಅಂತಂತಂದ್ರೆ ನಾವು ಅದು ಏನು ಮಾಡಿದ್ರೂ ಸಕ್ಸಸ್ ಆಗೇ ಬಿಡೋದಂತ ಕ್ಯಾರ ನಮ್ಮ ರೈತ ಮಿತ್ರರಿಗೆ ಅದನ್ನು ತದ್ರೂಪ ತೋರ್ಸತ್ತಾನೆ ನೋಡ್ರಿ. ನಾನು 3ನೇ ಕುಳೆ ಕಬ್ಬಿನೊಳಗೆ ಸಂಪೂರ್ಣ ಸೌಂತೆ ಬಳ್ಳಿ ಹಾಕ್ಯಾನ. ಸೌಂತೆ ಬಳ್ಳಿ ಈಗ ನೋಡೋ ಹಂಗೆ ಬಂದತ್ತಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಯಾಕಂದ್ರೆ ನಮ್ಮ ಭೂಮಿ ನಾವು ಫುಲ್ ಫಲವತ್ತತೆ ಮಾಡಿದ್ವು ಅಂತಂದ್ರೆ ನಮ್ಮ ಭೂಮಿ ಒಳಗೆ ನಾವು ಬಂಗಾರ ಸಂಬಳ ಬೆಳಿಬೋದು ಅಂತ ಕ್ಯಾರ ನಾ ಹೇಳ್ತಾನೆ ನೋಡ್ರಿ. ಇಷ್ಟು ಬ್ಯಾಸಿದ್ರೂ ಸೌಂತೆ ಬಳ್ಳಿ ಫುಲ್ ಹೆಲ್ದಿನ ಐತಿ ಮತ್ತು ಫುಲ್ ಆ್ಯಕ್ಟಿವ್ನ ಐತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ನೋಡಾಗ ತೋರ್ಸತ್ತಾನೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನಮ್ಮ ತಿಪ್ಪೆ ಗೊಬ್ಬರ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಪುರಾತನ ಕಾಲದಿಂದ ಅವರು ನಮ್ಮ ಅಡಿ ಗೊಬ್ಬರಿಗೆ ಬೇಡಿಕೆ ಭಾಳತಿ. ನಂತರ ಅಡಿ ಗೊಬ್ಬರ ಅಂತಂತಂದ್ರೆ ನಮ್ಮ ಭೂಮಿಗೆ ಜೀವಾಮೃತ ಹಂಗಂತ ಕ್ಯಾರ ನಾ ಹೇಳ್ತಾನೆ. ಆದಷ್ಟು ಮಟ್ಟಿಗೆ ನಾವು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ಕ್ಯಾರ ನಾವು ತಿಪ್ಪೆ ಗೊಬ್ಬರ ಕಡೆ ನಾವು ಒಲ ಕೊಟ್ಟಿವ ಅಂತಂತಂದ್ರೆ ನಮ್ಮ ಭೂಮಿಗೆ ನಾವು ಜೀವವನ್ನು ನಾವು ತುಂಬಿದಂಗೆ ಆಕತ್ತೆ ಅಂತ ಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಯಾಕಂತಂದ್ರೆ ನಾನು ಹೋದ ವರ್ಷ ರಾಸಾಯನಿಕ ಗೊಬ್ಬರ ಹಾಕಿದ ಕಬ್ಬಿನ ಇಳುವರಿನೇ ಬೇರೆ ಬಂದತಿ. ನಂತರ ಈ ಅಡಿ ಗೊಬ್ಬರ ಹಾಕಿದ ಕಬ್ಬಿನ ಇಳುವರಿನೇ ಬೇರೆ ಬಂದತಿ. ಅದಕ್ಕೆ ಒಂದು 50% ಡಿಫ್ರೆನ್ಸ್ ಆಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿಕ್ಯಾರ ಈ ತಿಪ್ಪೆ ಗೊಬ್ಬರ ಹಾಕೋಣಂತ ಕ್ಯಾರ ನಾನು ರೈತ ಮಿತ್ರನೇ ಹೇಳ್ತಾನೆ. ಯಾಕಂತಂದ್ರೆ
ನಮ್ಗೆ ತಿಪ್ಪೆ ಗೊಬ್ಬರದಿಂದ ಇಷ್ಟೆಲ್ಲ ಲಾಭ ಅದಾವು. ಮತ್ತು ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದತಿ. ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಮಳೆ ಆದ್ರೂ ತಡ್ಕೋತತಿ. ಅದಕ್ಕಾಗಿ ನಾವು ತಿಪ್ಪೆ ಗೊಬ್ಬರ ಕಡೆ ನಾವು ಹೆಚ್ಚು ಒಲವು ಕೊಡುವಂತೆ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.